ತಹಸೀಲ್ದಾರ್ ಆಫೀಸ್ ಎದುರುಗಡೆ ಚಿಕ್ಕೋಡಿ ಜಿಲ್ಲಾ ಮಾಡಬೇಕೆಂದು ಕುಳಿತಿರುವ ಹೋರಾಟಕ್ಕೆ 10 ದಿನವಾದರೂ ಯಾವ ಶಾಸಕರು ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಲಿಲ್ಲ. ಆದರೆ ನಮ್ಮ ಪರವಾಗಿ ಪ್ರಕಾಶ್ ಹುಕ್ಕೇರಿ, ಶಶಿಕಲಾ ಜೊಲ್ಲೆ, ಮಹೇಂದ್ರ ತಮ್ಮಣ್ಣವರ್, ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಹೊರತು ಮತ್ತೆ ಯಾವ ಶಾಸಕರು ಕೂಡ ಸದನದಲ್ಲಿ ನಮ್ಮ ಪರವಾಗಿ ಮಾತನಾಡಿಲ್ಲ ಎಂದು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು ಹೇಳಿದರು. ಶಶಿಕಲಾ ಜೊಲ್ಲೆ ಅಕ್ಕವರು ಆವಾಜ್ ಮಾಡಿರಿ ಮತ್ತು ವಿಧಾನ ಪರಿಷತ್ ಒಳಗೆ ಪ್ರಕಾಶ್ ಹುಕ್ಕೇರಿ ಅವ್ರು ಮಾತಾಡ್ರಿ. ವಿಧಾನಸಭಾದಾಗ ಆವಾಜ್ ಆಗಬೇಕು. ಸಭಾಕ್ಕೆ ಅಧಿಕಾರಿ ಮಾಡ್ಬೇಕಾ ಆವಾಜ್ ಮಾಡಲಿಲ್ಲ ಅದು ಬಿಡ್ರಿ. ಅಟ್ಲೀಸ್ಟ್ ಒಂದು ಜರ ವೇದಿಕೆಗೆ ಬರಬೇಕಲ್ಲ, ವೇದಿಕೆ ಕಡೆ ಹಾಯ್ಬೇಕಾಗಿತ್ತು. ಲಾಸ್ಟ್ ಟೈಮ್ BJP ಸರ್ಕಾರ ಇತ್ತು, ಅವಾಗ ನಾವು ಪ್ರತಿಭಟನೆ ಮಾಡೋದಾಗ ಇವರು ಟೀಮ್ ಸಕಾಟ ಬಂದು ನಮ್ಗೆ ಸಪೋರ್ಟ್ ಕೊಟ್ರೆ. ಅಂದ್ರೆ ಗಣೇಶ್ ಹುಕ್ಕೇರಿ ಸಾಹೇಬ್ರಿಗೆ BJP ಸರ್ಕಾರ ಇತ್ತಂದ್ರೆ ಜಿಲ್ಲಾ ಬಿಡಕ್ಕೆ ಹುರುಪು ಬರ್ತೈತೆ ಅವ್ರಿಗೆ. ಇವ್ರದೇ ಸರ್ಕಾರ ಇದ್ದರೆ ಈ ಕಡೆ ಹನಿಕೆ ಭೀ ನೋಡಲಿಲ್ಲ. ಈಗ ಮಹೇಂದ್ರ ತಮ್ಮಣ್ಣವರ ಅವ್ರು ಜಿಲ್ಲಾ ಆಗಕ್ಕೆ ಸಪೋರ್ಟ್ ಮಾಡಿರು, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಸಪೋರ್ಟ್ ಮಾಡಿದರು, ಮುಂದೆ ನಮ್ಮ ಹೆಬ್ಬಾಳ್ಕರ್ ಅಕ್ಕಗಳು ಸಪೋರ್ಟ್ ಮಾಡಿದರು, 5 ಜನ ನಮ್ಮ ಕ್ಷೇತ್ರದಾಗ ಸಪೋರ್ಟ್ ಮಾಡಿದರು. ಉಳಿದವ್ರು ಯಾರೂ ಸಪೋರ್ಟ್ ಮಾಡಿಲ್ಲ. ಇಲ್ಲಿವರೆಗೆ ಸಪೋರ್ಟ್ ಮಾಡಬೇಕು, ವಿಧಾನಸಭಾ ಆವಾಜ್ ಹತ್ತಬೇಕು. ನಾವು ಜಿಲ್ಲಾ ಯಾಕೆ ಬಿಡಾಕಿದ್ದೆವು, ಯಾರ ಸಲುವಾಗಿ ಬಿಡಾಕತ್ತಿದ್ದೆವು, ನಾಳೆ ಅವರಿಗೆ ಲಾಭ ಆಗೋದೈತೆ ರೀ. ಇವತ್ತು 10 ದಿವಸ ಆತ್ರಿ, 10 ದಿವಸ ಆದರೆ ಇಲ್ಲಿ ಯಾರೂ ಹಾನಿಕೆ ಬಿ ನೋಡಲಿಲ್ಲ. ಶಶಿಕಲಾ ಜೊಲ್ಲೆ ಅಕ್ಕ ಅವರು ಏನು ಮಾತಾಡಿದಾರು ಅದನ್ನು ಬಿಟ್ಟರೆ ಮತ್ತೇನು ಹಲ್ಚಲ್ ಆಗಲಿಲ್ಲ. ಮತ್ತು ಇನ್ನು ಬರೋ ದಿವಸನಾಗ ನಮ್ಮ ಮುಖ್ಯ ಲೀಡರ್ ಅಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಮುಖ್ಯಸ್ಥ ಯಾರಪ್ಪ ಅಂದ್ರೆ 25 ವರ್ಷ ಸಂಜೀವ್ ಬಡಿಗೇರ್ ಅದಾರ. ಆ ಸಂಜೀವ್ ಬಡಿಗೇರ್ ಸಾಹೇಬ್ರ ಮುಂದೆ ಏನು ಹೆಜ್ಜೆ ಇರ್ತಾರೋ ಅದಕ್ಕೆ ನಾವು ಹೆಜ್ಜೆ ತುಳಿತೀವಿ. ನಾವು ಯಾವಾಗ ಅವ್ರ ಸಂಘಟನೆ ನಾವು ಇದ್ದೇವೆ 25 ವರ್ಷದಿಂದ, ಇನ್ನು ಮುಂದೆ ಕೊನೆಯವರೆಗೆ ಅವ್ರ ಸಂಘಟನೆ ಇರ್ತೀವಿ. ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೋ ಆ ಪ್ರಕಾರ ಅವ್ರು ಉಗ್ರ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ, ಉಪವಾಸ ಮಾಡಕ್ಕೆ ತಯಾರಿದ್ದೀವಿ. ಇಲ್ಲ ಅಂತಂದರೆ ಇಚ್ಛಾಮರಣ ಕೇಳಂದ್ರೆ ಇಚ್ಛಾಮರಣ ಸರ್ಕಾರಕ್ಕೆ ನಾವು ಪತ್ರ ಬರೆದ ನಾವೆಲ್ಲರೂ ಇಚ್ಛಾಮರಣ ಕೇಳೋ ಪರಿಸ್ಥಿತಿ ನಮಗೆ ಬಂದೈತಿ. ಬದುಕಿನೂ ಏನು ಉಪಯೋಗ ಇಲ್ಲ. 25 ವರ್ಷ ಹೋರಾಟ ಮಾಡಿ ನಮ್ಮ ಹಕ್ಕು ನಮ್ಗೆ ಸಿಗೋದಿಲ್ಲ ಅಂತಂದ್ರೆ ಯಾಕೆ ಬದುಕಬೇಕು ರೀ? ಓಟ್ ಹಾಕೋ ಸಲುವಾಗಿ ಬದುಕಬೇಕು ನಾವು. ಇಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೋ ಆ ಪ್ರಕಾರ ನಮ್ಮ ಮುಂದೆ ಉಗ್ರ ಹೋರಾಟ ಹೆಜ್ಜೆ ಇಡ್ತೀವಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾ ಮಾಡದೆ ಹೋದರೆ ಸಂಜೀವ್ ಬಡಿಗೇರ್ ಹಾಗೂ ಸಂಪಾದನಾ ಮಹಾಸ್ವಾಮಿಗಳು ನಮ್ಮ ಚಿಕ್ಕೋಡಿಯ ಹೋರಾಟಗಾರರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಜಿಲ್ಲೆಗಳು ಆಗಬೇಕೆಂದು ಸರ್ಕಾರಕ್ಕೆ ಬೇಡಿಕೆಗಳನ್ನು ಇಡ್ತೇವೆ ಎಂದು ವ್ಯಕ್ತಪಡಿಸಿದರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.